ಪಂಜಾಬ್ ಮತ್ತು ಹರಿಯಾಣ ಗಡಿ ತಲುಪಿದ್ದ 101 ರೈತರ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಅತ್ತ ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿ ಪುತ್ರಿ ವಿವಾದದಲ್ಲಿ ಸಿಲುಕೊಂಡಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ದಕ್ಷಿಣ ಭಾರತದ ಪ್ರಖ್ಯಾತ ಧಾರ್ಮಿಕ ಕೇಂದ್ರ ಕೇರಳದಲ್ಲಿರುವ ಶಬರಿಮಲೆಯಲ್ಲಿ ಈಗ ಮಕರ ಸಂಕ್ರಾಂತಿ ದರ್ಶನಕ್ಕಾಗಿ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗ್ತಿದೆ. ಹೀಗಾಗಿ ಕೇರಳ ಸರ್ಕಾರ ಭಕ್ತರ ಭದ್ರತೆಗಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿದೆ. ಇದರ ಜೊತೆಗೆ ಲೈಟಿನ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಯನ್ನ ಮಾಡಿದೆ. ಯಾವುದೇ ಅನಾಹುತ ಜರುಗದಂತೆ ದಿನದ 24 ಗಂಟೆ ಮಾನಿಟರ್ ಮಾಡಲು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಿಡಿಪಿ ಪಕ್ಷದ ನಾಯಕಿ ಮೆಹಬೂಬಾ ಮುಫ್ತಿ ಅವರ ಪುತ್ರಿ ಇಲ್ತಿಜಾ ಮುಫ್ತಿ ಈಗ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹಿಂದುತ್ವಕ್ಕೂ ಮತ್ತು ಹಿಂದೂಯಿಸಂಗೂ ವ್ಯತ್ಯಾಸವಿದೆ. ಹಿಂದೂಯಿಸಂ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಹಿಂದೂ ಸಂಪ್ರದಾಯ. ಆದರೆ ಈ ಹಿಂದುತ್ವ ಅನ್ನೋದು ಕೆಲ ಸಂಘಟನೆಗಳು ಹುಟ್ಟುಹಾಕಿರುವ ಉಗ್ರವಾದ ಎಂದಿರುವ ಅವರ ಹೇಳಿಕೆ ಈಗ ಕೆಲ ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಚಳಿಗಾಲ ಆರಂಭವಾದ ನಂತರ ಆಗಾಗ ಅಲ್ಪ ಸ್ವಲ್ಪ ಹಿಮಪಾತವಾಗ್ತಿದ್ದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗ ಭಾರಿ ಹಿಮಪಾತವಾಗ್ತಿದೆ. ಜಮ್ಮು ಮತ್ತು ಕಾಶ್ಮೀರದ ರಜೌರಿ, ಕುಪ್ವಾರ, ಶ್ರೀನಗರ, ಗುಲ್ಮಾರ್ಗ್ಗಳಲ್ಲಿ ಭಾರಿ ಹಿಮಪಾತವಾಗ್ತಿದ್ದು ಎಲ್ಲಿ ನೋಡಿದ್ರಲ್ಲಿ ಭಾರಿ ಮಂಜು ಆವರಿಸಿದೆ. ಇದರ ಜೊತೆಗೆ ಪಕ್ಕದ ಹಿಮಾಚಲ ಪ್ರದೇಶದಲ್ಲೂ ಈಗ ಭಾರಿ ಹಿಮ ಬೀಳ್ತಿದೆ.